ನನ್ನ ಪೇಜಲ್ಲಿ ಇಲ್ಲಿವರೆಗೆ ತುಂಬ ಜನ ರಿಕ್ವೆಸ್ಟ್ ಮಾಡಿರುವಂತಹ ರೆಸಿಪಿ ಅಂದರೆ ಅದು ಬಿಸಿಬೇಳೆ ಬಾತ್. ಸೊ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಫಂಕ್ಷನ್ಗಳಲ್ಲಿ ಮಾಡುವಂತಹ ಬಿಸಿಬೇಳೆ ಬಾತ್ ರೆಸಿಪಿನ ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಹಾಗೆಯೇ ತುಂಬ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡದೆ ಕೊನೆಯ ತನಕ ವಿಡಿಯೋನ ನೋಡಿ. ನೀವು ತಿನ್ನುವಂತಹ ಪ್ರತಿಯೊಂದು ಬೈಟ್ ಕೂಡ ಟೇಸ್ಟಿ ಆಗಿರೋ ಥರ ಈ ರೆಸಿಪಿನ ನಾನು ಮಾಡಿ ತೋರಿಸಿದ್ದೀನಿ. ಹಾಗಾದರೆ ತಡ ಮಾಡೋದು ಬೇಡ, ಈ ರೆಸಿಪಿನ ಇವಾಗ ನಾವು ಚೆಕ್ ಮಾಡೋಣ. ಈ ಸೂಪರ್ ಟೇಸ್ಟಿಯಾದಂತಹ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಲೋಟದಲ್ಲಿ 1/3 ಭಾಗದಷ್ಟು ತೊಗರಿಬೇಳೆನ ತಗೊಂಡು ಒಂದು 2 ನೀರು ತೊಳೆದು ಅದನ್ನು ಅರ್ಧ ಗಂಟೆ ನೆನೆ ಬಿಡ್ತಾ ಇದ್ದೀನಿ. ನೀವು 25-75 ಅಥವಾ ಅರ್ಧ ತಗೊಳ್ಳೋದಾದರೆ ಪೋರ್ಷನ್ ಆ ಥರ ಮಾಡ್ಕೋಬೇಡಿ. ಬೇಳೆ ಒಂದು ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ತಗೊಳ್ಳಿ, ಆವಾಗ ಅದು ಡಾಮಿನೇಟ್ ಮಾಡೋದಿಲ್ಲ. ಇದನ್ನು ಕುಕ್ಕರಿಗೆ ಹಾಕ್ಕೊಂಡು 1 ಲೋಟ ನೀರನ್ನು ಹಾಕಿ ಫಸ್ಟಿಗೆ 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಇದರಿಂದ ನಮಗೆ ನೀರಿನ ಅಳತೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಇವಾಗ ತರಕಾರಿಗಳಲ್ಲಿ ಒಂದು ಕ್ಯಾಪ್ಸಿಕಮ್, 1 ನವಿಲುಕೋಸು ಸಣ್ಣದಾಗಿ, ಅರ್ಧ ಕ್ಯಾರೆಟ್, 1 ಈರುಳ್ಳಿ, 1 ಟೊಮೆಟೊ, ಅದ್ರ ಜೊತೆಗೆ ಒಂದು 15-20 ಬೀನ್ಸ್ ತಗೊಂಡಿದ್ದೀನಿ. ನೀವು ಬೇರೆ ತರಕಾರಿಗಳು ಬೇಕಂದರೆ ಬೇರೆ ತರಕಾರಿಗಳನ್ನು ಧಾರಾಳವಾಗಿ ಇದಕ್ಕೆ ಸೇರಿಸ್ಕೋಬಹುದು. ಹಾಗೆಯೇ ನವಿಲುಕೋಸು ಮತ್ತು ಆ ಕ್ಯಾರೆಟ್ನ ಕಟ್ ಮಾಡುವಾಗ ಸ್ವಲ್ಪ ಉದ್ದನಾಗಿ ದೊಡ್ಡ ಪೀಸ್ಗಳಾಗಿ ಮಾಡ್ಕೋಬೇಕು, ಯಾಕಂದರೆ ಅದು ಬೇಗ ಕರ್ಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಬೀನ್ಸನ್ನು ಸ್ವಲ್ಪ ಸಣ್ಣದಾಗಿ ಇಟ್ಕೋಬಹುದು. ಹಾಗೆಯೇ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ನ ನೀವು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಇದೆಲ್ಲ ತರಕಾರಿಗಳನ್ನು ಕಟ್ ಮಾಡಿ ಆದಮೇಲೆ ಇಲ್ಲಿ ಅಕ್ಕಿ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ. ಇದನ್ನು ಕೂಡ ನಾನು ಒಂದು 3/4 ಭಾಗದಷ್ಟು ಒಂದು ಲೋಟದಲ್ಲಿ ತಗೊಂಡಿದ್ದೀನಿ. ಅಂದರೆ 250 ಗ್ರಾಮ್ನಷ್ಟು ನೀವು ಅಕ್ಕಿ ತಗೊಂಡ್ರೆ 200 ಗ್ರಾಮ್ನಷ್ಟು ನೀವು ಬೇಳೆನ ತಗೋಬೇಕು. ಇವಾಗ ಇಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ, ನೀವು ನೋಡ್ತಾ ಇರಬಹುದು. ಇದಕ್ಕಿವಾಗ ನಾನು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ತರಕಾರಿಗಳಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ, ಟೊಮೆಟೊ ಇದನ್ನು ಬಿಟ್ಟು ಉಳಿದ ತರಕಾರಿಗಳನ್ನು ಹಾಕಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಹಾಗೆಯೇ 4 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಟೋಟಲ್ ಆಗಿ ನಾವು ಇಲ್ಲಿ 5 ಲೋಟ ನೀರನ್ನು ಬಳಕೆ ಮಾಡಿದ್ದೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಒಂದು 2-3 ಟೇಬಲ್ ಸ್ಪೂನಷ್ಟು ತುಪ್ಪನ ಇವಾಗ ಹಾಕ್ಕೊಳ್ಳಿ. ಎಣ್ಣೆನ ಸೇರಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಇಲ್ಲಿ ನಾನು 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ಒಂದು ಅರ್ಧ ಲೋಟ ನೀರಲ್ಲಿ ನೆನೆ ಬಿಡ್ತಾ ಇದ್ದೀನಿ. ಇವಾಗ 4 ವಿಷಲ್ ಕುಕ್ಕರಲ್ಲಿ ನಾನು ಕೂಗಿಸ್ಕೊಂಡಿದ್ದೀನಿ. ಅನ್ನ ತುಂಬ ಚೆನ್ನಾಗಿ ಬೇಯಬೇಕು. ಹಾಗೆಯೇ ಇದರದ್ದು ಕನ್ಸಿಸ್ಟೆನ್ಸಿ ನೀವು ನೋಡ್ಬೋದು. ಪರ್ಫೆಕ್ಟಾಗಿ ನೀರು 1 ಲೋಟಕ್ಕೆ 5 ಲೋಟ ನೀರು ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ಸೊ ಇವಾಗ ಇದಕ್ಕೆ ಒಗ್ಗರಣೆನ ಕೊಡೋದಕ್ಕೆ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಅದು ಒಡೆದ ಮೇಲೆ 2 ಬ್ಯಾಡಗಿ ಮೆಣಸನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ. ಈ ಬ್ಯಾಡಗಿ ಮೆಣಸು ಒಳ್ಳೆ ಫ್ಲೇವರ್ನ ಈ ಬಿಸಿಬೇಳೆ ಬಾತ್ಗೆ ಕೊಡುತ್ತೆ. ಸೊ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನಾವು ಹೆಚ್ಕೊಂಡಿರುವಂತಹ ಈರುಳ್ಳಿ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಈರುಳ್ಳಿನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊಳ್ಳಿ. ಜಾಸ್ತಿ ಹಾಕಿದರೆ ನೀವು ಮಧ್ಯದಲ್ಲಿ ಕರಿಬೇವಿನ ಎಲೆಗಳೇ ಸಿಗುತ್ತೆ, ಆವಾಗ ನಿಮಗೆ ಆ ಬಿಸಿಬೇಳೆ ಬಾತ್ ಟೇಸ್ಟ್ ಹಾಳಾಗಿಬಿಡುತ್ತೆ. ಆ ಥರ ಮಾಡ್ಕೊಳ್ಳದೆ ನೀವೊಂದು 15-20 ಕರಿಬೇವಿನ ಎಲೆಗಳನ್ನು ಹಾಕಿ ಒಂದು ಸಲ ಆ ಈರುಳ್ಳಿ ಬಾಡಿದ ಮೇಲೆ 1 ಟೊಮೆಟೊ ಹೆಚ್ಕೊಂಡಿದ್ದಕ್ಕೆ ಸೇರಿಸ್ಕೋಬೇಕು. ಟೊಮೆಟೊ ಕೂಡ ಸ್ವಲ್ಪ ಬಾಡಿದ ಮೇಲೆ ಕ್ಯಾಪ್ಸಿಕಮ್ನ ಹಾಕ್ಕೋಬೇಕು. ತುಂಬ ಜನ ಮೊದಲೇ ಕ್ಯಾಪ್ಸಿಕಮ್ ಹಾಕ್ಕೊಳ್ತೀರಾ. ಆ ಥರ ಮಾಡಿದರೆ ನಿಮಗೆ ಅನ್ನದಲ್ಲಿ ಕ್ಯಾಪ್ಸಿಕಮ್ ಸಿಗೋದೇ ಇಲ್ಲ, ಅದೆಲ್ಲ ಕರ್ಗೋಗಿರುತ್ತೆ. ಆ ಥರ ಮಾಡದೆ ನಾನು ಹೇಳಿರೋ ಥರ ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಹಿಂಗು, ಹಾಗೆಯೇ ನಾವು ಹುಣಸೆ ಹಣ್ಣಿನ ರಸ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೋಬೇಕು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ, ಇದ್ರ ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಇಲ್ಲಿ ಸೇರಿಸ್ಕೋಬೇಕು. ಕೊಬ್ಬರಿ ಅಥವಾ ತೆಂಗಿನ ತುರಿ ನೀವು 2 ಕೂಡ ಹಾಕ್ಕೋಬಹುದು. ಇಲ್ಲಿ ನಾನು ಎಕ್ಸ್ಟ್ರಾ ಫ್ಲೇವರ್ಸ್ನ ಬಿಸಿಬೇಳೆ ಬಾತ್ ಪುಡಿನ 2.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮಗೆ ಈ ರೆಸಿಪಿ ಗೊತ್ತಿಲ್ಲ ಅಂತ ಹೇಳಿದರೆ ನನ್ನ ಪೇಜಲ್ಲಿದೆ, ಹಾಗೆಯೇ ನನ್ನ ಚಾನಲಲ್ಲಿದೆ, ಅದನ್ನು ನೋಡ್ಬೋದು. ಇಲ್ಲ ಅಂದರೆ ಎಕ್ಸ್ಟ್ರಾ ಫ್ಲೇವರ್ಸ್ನ ಬಿಸಿಬೇಳೆ ಬಾತ್ ಪುಡಿನ ನೀವು ನನ್ನಿಂದ ಖರೀದಿ ಮಾಡ್ಕೋಬಹುದು. 2.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು. ಅದರದ್ದು ಕಲರ್ ನೀವು ನೋಡ್ಬೋದು, ತುಂಬ ಅದ್ಭುತವಾಗಿ ಬಂದಿದೆ. ಇವಾಗ ಅದಕ್ಕೆ ನಾನು ಬೇಯಿಸ್ಕೊಂಡಿರುವಂತಹ ಅನ್ನನ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಒಂದು ಸಲ ಎಲ್ಲದನ್ನು ಕೂಡ ನೀವು ಕಂಬೈನ್ ಮಾಡ್ಕೋಬೇಕು. ಈ ಥರ ಕಂಬೈನ್ ಮಾಡ್ತಾ ಅದರದ್ದು ಫ್ಲೇವರ್ ಆಲ್ರೆಡಿ ಬರೋಕ್ಕೆ ಶುರು ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಮೊದಲೇ ನಾವು ಅನ್ನಕ್ಕೆ ಉಪ್ಪನ್ನು ಹಾಕಿದ್ವಿ. ಸೊ ಇವಾಗ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಈ ಬಿಸಿಬೇಳೆ ಬಾತ್ ರೆಡಿಯಾಗಿದೆ. ತುಂಬ ಜನಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ದರೆ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ತೆಳುವಾಗಿದ್ದರೆ ಇಷ್ಟ ಆಗುತ್ತೆ. ಅಕಸ್ಮಾತ್ ಗಟ್ಟಿ ಅನಿಸಿದರೆ ಇವಾಗ ಕೂಡ ನೀವು ನೀರನ್ನು ಸೇರಿಸ್ಕೊಂಡು 1 ಕುದಿ ತೆಗೆದ್ರೆ ಸಾಕು. ಈ ಪರ್ಫೆಕ್ಟ್ ಆದಂತಹ ಬಿಸಿಬೇಳೆ ಬಾತ್ ನಿಮಗೆ ಬೇಕಾದಂಗೆ ರೆಡಿಯಾಗುತ್ತೆ. ಹಾಗೆಯೇ ನಾವು ಕರೆಕ್ಟ್ ಟೈಮಿಂಗ್ಸಲ್ಲಿ ಆ ತರಕಾರಿನ ಹಾಕಿರೋದ್ರಿಂದ ಎಲ್ಲ ತರಕಾರಿಗಳು ನಮಗೆ ತಿನ್ನೋಕ್ಕೆ ಸಿಗುತ್ತೆ.
ಸೊ ಈ ಎಕ್ಸ್ಟ್ರಾ ಫ್ಲೇವರ್ನ ಬಿಸಿಬೇಳೆಬಾತ್ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ. ಸೊ ಇವತ್ತು ನಾನು ನನ್ನ ವರ್ಷನ್ನ ಪೋಸ್ಟ್ ಮಾಡಿದ್ದೀನಿ. ಈ ಬಿಸಿಬೇಳೆಬಾತ್ 100% ಮದುವೆ ಶೈಲಿಯಲ್ಲಿ, ನೀವು ಮದುವೆ ಮನೆಯಲ್ಲಿ ಏನು ತಿಂದಿರ್ತೀರೋ ಅದೇ ಥರ ಇರುತ್ತೆ. 100% ಮನೆಯವರೆಲ್ಲರಿಗೂ ಇಷ್ಟ ಆಗುತ್ತೆ. ವಾಂಗಿಬಾತ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 1/4 ಕಪ್ನಷ್ಟು ನಾರ್ಮಲ್ ಸ್ಟೀಮ್ ಅಕ್ಕಿನ ಉಪಯೋಗ ಮಾಡಿದ್ದೀನಿ. ಕಮ್ಮಿ ರೇಟ್ ಇದು, ಒಂದು 45 ರೂಪಾಯಿದ ಅಕ್ಕಿನ ಉಪಯೋಗ ಮಾಡಿದರೆ ಸಾಕು. ಇದನ್ನು 1/4 ಲೋಟ ಅಂದರೆ ಸುಮಾರು 4 ಜನಕ್ಕೆ ಸಾಕಾಗುತ್ತೆ. ಇದನ್ನು ತೊಳೆದು ಒಂದು 10 ನಿಮಿಷ ನಾವು ನೆನೆ ಬಿಡಬೇಕು. ಆ 10 ನಿಮಿಷದಲ್ಲಿ ನೋಡಿ, ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಬೇಕಂದರೆ ನಿಮಗೆ ತುಪ್ಪ ಕೂಡ ಹಾಕೋಬಹುದು. ಇವಾಗ ಇದಕ್ಕೆ ಒಂದು 1/4 ಚಮಚದಷ್ಟು ಸಾಸಿವೆಯನ್ನು ಹಾಕಿ, ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕಿದ ಮೇಲೆ ಇಮಿಡಿಯೇಟ್ ಆಗಿ ಒಂದು 2 ಕೆಂಪು ಮೆಣಸನ್ನು ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು. ಹಾಗೆಯೇ ಚೆನ್ನಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಕಮ್ಮಿ ಆದರೆ ಏನು ತೊಂದರೆ ಇಲ್ಲ, ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಹಾಕೋಬಹುದು. ಸೊ ಒಂದು ಸಲ ಈರುಳ್ಳಿನ ಹಾಕಿದ ಮೇಲೆ ಫ್ಲೇಮ್ನ ಮೀಡಿಯಮ್ಮಲ್ಲಿಟ್ಟು ಇದನ್ನು ನೀವು ಚೆನ್ನಾಗಿ ಬಾಡೋ ತನಕ ಫ್ರೈ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಕೆಂಪು ಮಾಡ್ಕೋಬಾರ್ದು, ಯಾಕಂದರೆ ಕೆಂಪಾದಾಗ ಈರುಳ್ಳಿಯಲ್ಲಿ ಬೇರೆಯೇ ಒಂದು ಪರಿಮಳ ಬರುತ್ತೆ. ಆ ಪರಿಮಳ ಇದಕ್ಕೆ ಅಗತ್ಯ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ 2 ಬದನೆನ ಸೇರಿಸ್ಕೊಳ್ತಾ ಇದ್ದೀನಿ. ಉದ್ದ ಬದನೆ ಬರುತ್ತಲ್ಲ, ಅದನ್ನು ಹಾಕ್ಕೋಬೇಕು. ಹಾಗೆಯೇ ಒಂದು ಅರ್ಧ ಕ್ಯಾಪ್ಸಿಕಮ್ನ ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಗೋಡಂಬಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೋಬಹುದು. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಬೆಲ್ಲ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಜಾಸ್ತಿ ಹಾಕ್ಕೋಬಾರ್ದು, ಜಾಸ್ತಿ ಹಾಕಿದರೆ ಲೈಟಾಗಿ ಸಿಹಿ ಬಂದ್ಬಿಡುತ್ತೆ, ಅದು ಚೆನ್ನಾಗಿರೋದಿಲ್ಲ. ಇವಾಗ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ನೆನೆ ಇಟ್ಟಿದ್ದಂತಹ ಹುಣಸೆ ಹಣ್ಣಿನ ರಸನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಮನೆಯಲ್ಲೇ ಮಾಡಿರುವಂತಹ ಒಂದು 2.5 ಟೀ ಸ್ಪೂನಷ್ಟು ವಾಂಗಿಬಾತ್ ಪುಡಿನ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈ ವಾಂಗಿಬಾತ್ ಪುಡಿ ತುಂಬ ಒಳ್ಳೆ ಮಸಾಲೆಗಳನ್ನು ಉಪಯೋಗ ಮಾಡಿ, ಅಂದರೆ ಹೈ ಕ್ವಾಲಿಟಿ ಮಸಾಲೆಗಳನ್ನು ಉಪಯೋಗ ಮಾಡಿ ನಾನು ಮಾಡಿದ್ದೀನಿ. ಇದನ್ನು ಬೇಕಾದರೆ ನೀವು ಆರ್ಡರ್ ಕೂಡ ಮಾಡಬಹುದು. ನಾನು ಹೇಳಿರುವಂತಹ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ, ಅದಕ್ಕೆ ನೀವು ಮೆಸೇಜ್ ಮಾಡಿದರೆ ಸಾಕು. ನಿಮಗೆ ಬೇಕಾದಷ್ಟು ಕ್ವಾಂಟಿಟಿಯಲ್ಲಿ ನಿಮ್ಮ ಮನೆಗೇ ತಲುಪಿಸುವಂತಹ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಸೊ ಇದನ್ನು ನಾನು ತುಂಬ ಒಳ್ಳೆ ಬ್ಯಾಡಗಿ ಮೆಣಸು, ಹಾಗೆಯೇ ಕೊತ್ತಂಬರಿ ಆಗಲಿ ಅಥವಾ ಬೇರೆ ಯಾವುದೇ ಸಾಮಗ್ರಿಗಳನ್ನು, ಒಳ್ಳೆ ಕ್ವಾಲಿಟಿ ಮಸಾಲೆಗಳನ್ನು ಹಾಕಿ ಮಾಡಿದ್ದೀನಿ. ಅದು ಅಲ್ಲದೆ ಇದು ನಿಮಗೆ 1/4 kg, ಅರ್ಧ kg, 1 kg ಈ ಥರ ಎಲ್ಲ ಕ್ವಾಂಟಿಟಿಯಲ್ಲಿ ಕೂಡ ಅವೈಲೇಬಲ್ ಇದೆ. ಹಾಗೆಯೇ ಇದನ್ನು ತಗೊಂಡ್ರೆ ನೀವು ಯಾವುದೇ ಡಬ್ಬದಲ್ಲಿ ಸ್ಟೋರ್ ಮಾಡಬೇಕು ಅಂತಿಲ್ಲ. ಇದರಲ್ಲೇ ಜಿಪ್ ಲಾಕ್ ಇರುತ್ತೆ, ಅದರಲ್ಲೇ ನೀವು ಬೇಕಾದಷ್ಟು ತೆಗೆದು ಆಮೇಲೆ ಮುಚ್ಚಿ ಇದನ್ನು ಸ್ಟೋರ್ ಮಾಡಬಹುದು. ಹಾಗೆಯೇ ಇಲ್ಲಿ ಯಾವುದೇ ಪ್ರಿಸರ್ವೇಟಿವ್ನ ಕೂಡ ಇದರಲ್ಲಿ ಹಾಕಿಲ್ಲ. ಸೊ ಇವಾಗ ಇದಕ್ಕೆ ವಾಂಗಿಬಾತ್ ಪುಡಿ ಹಾಕಿದ ಮೇಲೆ ನೀವು ಇಮಿಡಿಯೇಟಾಗಿ ನೀರನ್ನು ಹಾಕ್ಕೋಬೇಡಿ. ಫಸ್ಟಿಗೆ ಮೀಡಿಯಮ್ ಫ್ಲೇಮ್ ಇಟ್ಟು ಈ ಮಸಾಲ ಎಣ್ಣೆಯಲ್ಲೇ ಒಂದು 2 ನಿಮಿಷ ನೀವು ಫ್ರೈ ಆಗೋಕ್ಕೆ ಬಿಡಬೇಕು. ಆವಾಗಲೇ ಅದು ರುಚಿ ತುಂಬ ಚೆನ್ನಾಗಿ ಬರೋದು. ಇಲ್ಲಾಂದರೆ ನೀವು ಇಮಿಡಿಯೇಟಾಗಿ ನೀರು ಹಾಕಿಬಿಟ್ರೆ ಆ ಪೌಡರ್ ಏನಿದೆ ಅದು ಎಣ್ಣೆ ಜೊತೆ ಬೆರೆಯಲ್ಲ ಅಥವಾ ಚೆನ್ನಾಗಿ ಬೇಯೋದಿಲ್ಲ, ಚೆನ್ನಾಗಿರೋದಿಲ್ಲ. ಆವಾಗ ಟೇಸ್ಟು ಆ ಹಸಿ ಸ್ಮೆಲ್ ನಿಮಗೆ ಫೀಲ್ ಆಗುತ್ತೆ. ಒಂದು ಸಲ ನೀವು ಬೇಕಾದರೆ ಡಿಫ್ರೆನ್ಸು ಟ್ರೈ ಮಾಡಿ ನೋಡಬಹುದು. ಇವಾಗ 1/4 ಕಪ್ಪು ಅಕ್ಕಿನ ತಗೊಂಡಿದ್ದೀನಿ ನಾನು. ಅದಕ್ಕೋಸ್ಕರ 2.5 ಕಪ್ನಷ್ಟು ನೀರನ್ನು ಹಾಕಿ, ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀರು ಬಿಸಿ ಆದಮೇಲೆ ಇದಕ್ಕೆ ನಾನು ತೊಳೆದು ನೆನೆ ಇಟ್ಟಿದ್ದಂತಹ ಅಕ್ಕಿನ ಸೇರಿಸ್ಕೊಂಡು ಲೈಟಾಗಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 3 ವಿಷಲ್ ಇಲ್ಲಿ ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ನೀವು ಅನ್ನ ಬೇಯೋಕ್ಕೆ ಎಷ್ಟು ವಿಷಲ್ ಕೂಗಿಸ್ಕೊಳ್ತೀರೋ ಅಷ್ಟು ವಿಷಲ್ ನೀವು ಕೂಗಿಸ್ಕೊಂಡು ಕುಕ್ಕರ್ ಪ್ರೆಷರ್ ಹೋದ್ಮೇಲೆ ಇದನ್ನು ಓಪನ್ ಮಾಡಿದರೆ ನೋಡಿ, ಬಿಡಿ ಬಿಡಿಯಾದಂತಹ ವಾಂಗಿಬಾತ್ ಇವಾಗ ರೆಡಿಯಾಗಿರುತ್ತೆ. ಇವಾಗ ಇದನ್ನು ನೀವು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಪಲಾವ್ ಥರ ಮೇಲೆ ಮಸಾಲ ಕೂತಿರೋದಿಲ್ಲ, ಇದರಲ್ಲಿ ಎಲ್ಲ ಅಡಿಗಡೆ ಇರುತ್ತೆ. ಸೊ ಒಂದ್ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ, ಹಾಗೆಯೇ ಕರೆಕ್ಟು ಟೈಮಿಂಗ್ಸ್ ಇಟ್ಟರೆ ಅಡಿಗಡೆ ಕೂಡ ಅದು ತಾಗೋದಿಲ್ಲ. ತುಂಬ ರುಚಿಕರವಾದಂತಹ ಬಿಡಿ ಬಿಡಿಯಾದಂತಹ ವಾಂಗಿಬಾತ್ ಇವಾಗ ತಿನ್ನೋದಕ್ಕೆ ಸಿದ್ಧವಾಗಿದೆ. ಇದನ್ನು ನೀವು ಬೇಕಾದರೆ ಬರೀ ಮೊಸರು ಜೊತೆ ಸವಿಬಹುದು, ಅಥವಾ ಏನು ಇಲ್ಲ ಅಂದರೂ ಪರವಾಗಿಲ್ಲ, ಹೀಗೇ ಸವಿಬಹುದು. ಆ ರುಚಿ ಮಾತ್ರ ತುಂಬಾ ಅದ್ಭುತ. ಹಾಗೆಯೇ ಅದರದ್ದು ಬಣ್ಣ ಕೂಡ ನೀವು ನೋಡ್ಬೋದು, ಎಷ್ಟು ಕೆಂಪಾಗಿ ಬಂದಿದೆ, ಆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೀವು ಇಲ್ಲಿ ನೋಡಬಹುದು. ಹಾಗೆಯೇ ಇದಕ್ಕೆ ಬಳಕೆ ಮಾಡಿರುವಂತಹ ವಾಂಗಿಬಾತ್ ಪುಡಿನ ಆರ್ಡ್ರ್ ಮಾಡಬೇಕಂದ್ರೆ ನೀವು ನಾನು ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಇವಾಗಲೇ ನೀವು ಒಂದು ಮೆಸೇಜ್ ಹಾಕಿದರೆ ಸಾಕು. ಹಾಗೆಯೇ ನಿಮ್ಮ ಅಡ್ರೆಸ್ ಕಳಿಸಿದರೆ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಇದನ್ನು ನಾನು ತಲುಪಿಸ್ತೀನಿ. ಹಾಗೆಯೇ ಇದನ್ನು ನೀವು ಸುಮಾರು 6 ತಿಂಗಳುಗಳ ಕಾಲ ಈ ಪೌಡರ್ನ ನೀವು ಸ್ಟೋರ್ ಮಾಡಬಹುದು. ಈ ಆಲೂ ಕ್ಯಾಪ್ಸಿಕಮ್ ಬಾತ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನು ಹಾಕ್ಕೊಂಡಿದ್ದೀನಿ ಒಂದು ಬಾಣಲೆಗೆ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಜೀರಿಗೆನ ಸೇರಿಸ್ಕೋಬೇಕು. ಹಾಗೆಯೇ ಒಂದು ದೊಡ್ಡ ತೆಂಗಿನಕಾಯಲ್ಲಿ 1/4 ಭಾಗದಷ್ಟು ತೆಂಗಿನ ತುರಿನ ಹಾಕ್ಕೋಬೇಕು. ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿನ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನಾನು ಒಂದು 4 ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಕೆಂಪು ಮೆಣಸು ಕೂಡ ಹಾಕಿರೋದ್ರಿಂದ 4 ಮಾತ್ರ ಹಾಕ್ಕೊಂಡಿದ್ದೀನಿ.
ಒಂದು 10 ಇಲ್ಲಿ ಬೆಳ್ಳುಳ್ಳಿ ಎಸ್ಲನ್ನ ನಾನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1 ಏಲಕ್ಕಿ, 1 ತುಂಡು ಚಕ್ಕೆ, ಹಾಗೆಯೇ ಒಂದು 4 ಲವಂಗನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ದಂಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಅರೋಮಾ ಕೊಡುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 1/4 ಚಮಚದಷ್ಟು ಅರಿಶಿಣನ ಹಾಕ್ಕೋಬೇಕು. ಹಾಗೆಯೇ ಒಂದು 6ರಿಂದ 7 ಇಲ್ಲಿ ಬ್ಯಾಡಗಿ ಮೆಣಸನ್ನು ಹಾಕ್ಕೋಬೇಕು. ಒಂದು ಒಳ್ಳೆ ಕಲರ್ ಬರುತ್ತೆ ಬ್ಯಾಡಗಿ ಮೆಣಸು ಹಾಕೋದ್ರಿಂದ, ಅದಕ್ಕೋಸ್ಕರ ಇಲ್ಲಿ ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಗುಂಟೂರು ಮೆಣಸು ಎಲ್ಲಾದರೂ ನೀವು ಸೇರಿಸ್ಕೊಳ್ಳೋದಾದರೆ ಇಲ್ಲಿ ಮೆಣಸಿನಕಾಯಿನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು, ಯಾಕಂದರೆ ತುಂಬ ಖಾರ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಓಕೆ, ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇದನ್ನು ರುಬ್ಕೋಬೇಕು. ಇದನ್ನು ತರಿಯಾಗಿ ರುಬ್ಕೋಬೇಕು. ಯಾವ ಕಾರಣಕ್ಕೂ ಒಳ್ಳೆ ಚೆನ್ನಾಗಿ ಪೇಸ್ಟ್ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ತರಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಅಕ್ಕಿ ನಾನು ನಾರ್ಮಲ್ ನಮ್ಮ ಡೇ ಲೈಫಲ್ಲಿ ಯೂಸ್ ಮಾಡುವಂತಹ ಅಕ್ಕಿನೇ ತೊಗೊಂಡಿದ್ದೀನಿ, ಕಮ್ಮಿ ರೇಟಿದ್ದು. ಇದು ಒಂದು 2 ಗ್ಲಾಸ್ನಷ್ಟು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ಅಂದರೆ ಸುಮಾರು ಒಂದು ಅರ್ಧ kg ಅಷ್ಟು ಆಗುತ್ತೆ. ಇದನ್ನು ಚೆನ್ನಾಗಿ ಒಂದು 2 ನೀರಾದರೂ ನಾವು ತೊಳ್ಕೊಂಡು ಇದನ್ನು ಒಂದು 10 ನಿಮಿಷ ನೆನೆ ಬಿಡಬೇಕು. ಇವಾಗ ಇಲ್ಲಿ ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಬಳಸ್ಕೋಬಹುದು. ಹಾಗೆಯೇ ಒಂದು ಇಲ್ಲಿ ನೋಡಿ ಬೇ ಲೀವ್ ತೊಗೊಂಡಿದ್ದೀನಿ, 1 ತುಂಡು ಚಕ್ಕೆ, ಒಂದು 4 ಕರಿಮೆಣಸು ಹಾಕ್ಕೊಂಡಿದ್ದೀನಿ, 1 ಏಲಕ್ಕಿ, ಹಾಗೆಯೇ ಒಂದು 2 ಲವಂಗನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಆಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಇದಕ್ಕೆ ನಾವು ಹಾಕ್ಕೋಬೇಕು. ಈ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ನಾವು ಬಾಡಿಸ್ಕೋಬೇಕಾಗುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಅಲ್ಲಿ ಇಲ್ಲಿ ಕಂದು ಬಣ್ಣ ಬರ್ತಾ ಇದೆ ಅನ್ನೋತ್ತಿಗೆ ಇದಕ್ಕೆ ನೀವು ಒಂದು ದೊಡ್ಡ ಗಾತ್ರದ ಒಂದು ಆಲೂಗೆಡ್ಡೆಯನ್ನು ಚಿಕ್ಕ ಪೀಸ್ಗಳನ್ನಾಗಿ, ಸ್ಕ್ವೇರ್ ಪೀಸ್ಗಳನ್ನಾಗಿ ಚೌಕ ಮಾಡಿ ಇದಕ್ಕೆ ಹಾಕ್ಕೋಬೇಕು. ಈ ಆಲೂಗೆಡ್ಡೆನ ನಾವು ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಆ ಟೇಸ್ಟ್ ಇರುತ್ತೆ. ಯಾಕಂದರೆ ನೀವು ನೋಡಿರ್ತೀರ, ಫ್ರೆಂಚ್ ಫ್ರೈಸ್ ಎಲ್ಲ ತಿಂದಿರ್ತೀರ, ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಯಾವ ಟೇಸ್ಟ್ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ಇಲ್ಲಿ ಆಲೂಗೆಡ್ಡೆನ ಫಸ್ಟೇ ನಾನು ಹಾಕ್ಕೊಂಡು ಈ ಎಣ್ಣೆಯಲ್ಲಿ ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆ ಆಲೂಗೆಡ್ಡೆಗೆಲ್ಲ ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ, ಲೈಟಾಗಿ ಬ್ರೌನ್ ಕಲರ್ ಬರ್ತಾ ಇದೆ. ಆವಾಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋತ್ತಿಗೆ ದಯವಿಟ್ಟು ಫ್ಲೇಮನ್ನು ಕಮ್ಮಿ ಇಟ್ಕೋಬೇಕು, ಕಮ್ಮಿ ಉರಿಯಲ್ಲೇ ಹಾಕ್ಕೋಬೇಕು. ಇಲ್ಲಾಂದರೆ ಕುಕ್ಕರಲ್ಲಿ ಎಲ್ಲ ತಳತಾಗಿ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ವಾಸನೆನೂ ಚೇಂಜ್ ಆಗಿಬಿಡುತ್ತೆ, ವಾಸನೆ ಬಂದುಬಿಡುತ್ತೆ. ಹಾಗೆಯೇ ಆ ಟೇಸ್ಟ್ ಕೂಡ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಸಲ ಚೆನ್ನಾಗಿ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಂಡು ಆ ಸೊಪ್ಪೆಲ್ಲ ನಾವು ಚೆನ್ನಾಗಿ ಬಾಡಿಸ್ಕೋಬೇಕು. ಈ ಥರ ಚೆನ್ನಾಗಿ ಸೊಪ್ಪೆಲ್ಲ ಚೆನ್ನಾಗಿ ಬಾಡ್ಕೊಂಡು ಬಂದಮೇಲೆ ಇದಕ್ಕೆ ಚೆನ್ನಾಗಿ ಹೆಚ್ಕೊಂಡಿರುವಂತಹ 1 ಟೊಮೆಟೊನ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಗಾತ್ರದ ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೇಕು. ಈ ನಾವು ಏನು ಪಲಾವ್ ಎಲ್ಲ ಮಾಡ್ತೀವಿ ಅಥವಾ ರೈಸ್ ಬಾತ್ ಯಾವುದಾದ್ರೂ ಮಾಡಿದರೆ ಅದರಲ್ಲಿ ಟೊಮೆಟೊ ಎಲ್ಲ ಜಾಸ್ತಿ ಸಿಕ್ಕಿದರೆ ಚೆನ್ನಾಗಿರೋದಿಲ್ಲ. ಸೊ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಹಾಕ್ಕೋಬೇಕು. ಒಂದು ಸಲ ಚೆನ್ನಾಗಿ ಟೊಮೆಟೊ ಬಾಡ್ತಾ ಇದೆ ಅನ್ನೋವಾಗ ನೀವು ಅದಕ್ಕೆ ರುಬ್ಕೊಂಡಿರುವಂತಹ ಮಸಾಲ, ಹಾಗೆಯೇ ಒಂದು 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪನ್ನು ನೀವು ಆಮೇಲೆ ಕೂಡ ಸೇರಿಸ್ಕೋಬಹುದು. ಸೊ ಸ್ವಲ್ಪ ಉಪ್ಪನ್ನು ಇವಾಗ ಹಾಕ್ಕೊಂಡು ಆ ಮಸಾಲಾನ ಚೆನ್ನಾಗಿ ಆ ಎಣ್ಣೆಯಲ್ಲಿ ನೀವು ರೋಸ್ಟ್ ಮಾಡ್ಕೋಬೇಕು. ಒಂದು ಸಲ ಚೆನ್ನಾಗಿ ರೋಸ್ಟ್ ಆಗಿ ಎಣ್ಣೆ ಸ್ವಲ್ಪ ಸಪ್ರೇಟ್ ಆಗೋವಾಗ ಇದಕ್ಕೆ ನೋಡಿ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 1/4 ಕಪ್ನಷ್ಟು ಮೊಸರನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಕೂಡ ಜಾಸ್ತಿ ಹಾಕ್ಕೋಬೇಡಿ, ಆಲ್ರೆಡಿ ನಾವು ಟೊಮೆಟೊ ಎಲ್ಲ ಹಾಕ್ಕೊಂಡಿದ್ದೀವಿ. ಹಾಗೆಯೇ ಜಾಸ್ತಿ ಹುಳಿ ಇರುವಂಥ ಮೊಸರು ಹಾಕ್ಕೋಬೇಡಿ, ಈ ರೈಸ್ ಬಾತಿದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಸಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಗೆ ಇದಕ್ಕೆ ನೀವು ನೆನೆಸ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸ್ಕೊಂಡು ಎಲ್ಲದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ 2 ಲೋಟ ಅಕ್ಕಿನ ಹಾಕ್ಕೊಂಡಿದ್ದೀವಿ. ಅದಕ್ಕೋಸ್ಕರ 4 ಲೋಟ ನೀರನ್ನು ಹಾಕ್ಕೋಬೇಕು. ನೀವು ಮೊದಲೇ ಜಾಸ್ತಿ ನೀರನ್ನು ಅದಕ್ಕೆ ಹಾಕ್ಕೋಬಾರ್ದು. ನಾನು ಬರೀ 1/4 ಕಪ್ನಷ್ಟು ನೀರು ಹಾಕಿ ಅಂದೆ, ಅದೆಲ್ಲ ಆವಿಯಾಗಿರುತ್ತೆ. ಸೊ ನಾವು ಇಲ್ಲಿ 2 ಲೋಟಕ್ಕೆ 4 ಲೋಟ ನೀರು ಹಾಕಿದರೆ ಕರೆಕ್ಟಾಗಿ ಆಗುತ್ತೆ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಇಲ್ಲಿ ನಾನು ನನ್ನ ಕುಕ್ಕರಲ್ಲಿ 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಕುಕ್ಕರಲ್ಲಿ ಅನ್ನ ಬೇಯೋಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅಷ್ಟು ವಿಷಲ್ನ ನೀವು ಕೂಗಿಸ್ಕೋಬೇಕು. ಇವಾಗ 3 ವಿಷಲ್ ಆಗಿ ಕುಕ್ಕರಿದು ಪ್ರೆಷರ್ ಎಲ್ಲ ಹೋದ್ಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಅದು ಎಷ್ಟು ಚೆನ್ನಾಗಿ ಆ ರೈಸ್ ಬಾತ್ ಕಾಣ್ತಾ ಇದೆ ನೋಡಿ. ಈ ಆಲೂ ಕ್ಯಾಪ್ಸಿಕಮ್ ರೈಸ್ ಬಾತ್ ತುಂಬ ಪರಿಮಳ, ಹಾಗೆಯೇ ಒಳ್ಳೆ ಟೇಸ್ಟನ್ನು ಕೊಡುತ್ತೆ. ಹಾಗೆಯೇ ನಾವು ಇಲ್ಲಿ ತುಂಬ ಮಸಾಲೆ ಪದಾರ್ಥಗಳನ್ನು ಹಾಕಿ ಮಾಡಿರೋದ್ರಿಂದ ಆ ಅನ್ನದ ಮೇಲೆಲ್ಲ ಮಸಾಲ ಕೂತಿರುತ್ತೆ. ನೀವು ಹೋಟ್ಲಲ್ಲೆಲ್ಲಾದರೂ ಆಲೂ ಬಾತ್ ಎಲ್ಲ ತಿಂದಿರ್ಬೋದು, ಬಟ್ ಈ ವರ್ಷನ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಆ ಮದುವೆ ಮನೆಯಲ್ಲೆಲ್ಲ ತಿಂದಿದ್ದ ಫೀಲನ್ನು ಕೊಡುತ್ತೆ ಇದು. ಹಾಗೆಯೇ ಅನ್ನ ಕೂಡ ತುಂಬ ಬಿಡಿಯಾಗಿ ಬಂದಿದೆ ನೋಡಿ.
ನಾವಿಲ್ಲಿ ಜಾಸ್ತಿ ನೀರನ್ನು ಹಾಕಿಲ್ಲ. ನಾನು ಕರೆಕ್ಟ್ ಪ್ರೊಸೀಜರಲ್ಲಿ ನಿಮಗೆ ಈ ಆಲೂ ಕ್ಯಾಪ್ಸಿಕಮ್ ಬಾತ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ. ಸೊ ಈ ರೆಸಿಪಿನ ಖಂಡಿತವಾಗಲೂ ನಾಳೆ ನಾಡಿದ್ದು ಯಾವತ್ತಾದರೂ ಒಂದಿನ ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ. ಇದಕ್ಕೆ ಒಂದು ಸೈಡಿಗೆ ರಾಯ್ತ ಇದ್ದರೆ ಸಾಕು, ಭಾರಿ ಚೆನ್ನಾಗಾಗುತ್ತೆ. ಅಥವಾ ಪ್ಲೈನ್ ಮೊಸರಲ್ಲೂ ಕೂಡ ಇದನ್ನು ನೀವು ಸವಿಬಹುದು. ಎಲ್ರಿಗೂ ಇಷ್ಟವಾಗುವಂತಹ ಆಲೂ ಕ್ಯಾಪ್ಸಿಕಮ್ ಬಾತ್ ಇದು. ಸೊ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್, ಬಾಯ್.